ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಸಂಡೇ ನೈಟ್ ಆಗಿದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಮಂಡೇ ಸಂಕ್ರಾಂತಿ ಹಬ್ಬ ಇದೆ. ಹಾಗಾಗಿ ಒಂದು ರಂಗೋಲಿ ಹಾಕೋಣ ಅಂತ ನೈಟೇ ರಂಗೋಲಿ ಹಾಕ್ಬಿಟ್ರೆ ನಾಳೆ ಧನುರ್ಮಾಸ ಪೂಜೆಗೆ ಹೋಗ್ಬೇಕಲ್ಲ, ಬೇಗನೆ ಹಾಕೋಕ್ಕಾಗಲ್ಲ ಅಂತ ನೈಟೇ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಬನ್ನಿ, ಇವಾಗ ಸ್ವಲ್ಪ ಕಲರ್ಸ್ ಎಲ್ಲ ಇದೆ, ಅದನ್ನು ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ರಂಗೋಲಿ ಹಾಕೋಕ್ಕೆ ಶುರು ಮಾಡೋಣ. ರಂಗೋಲಿಗೆ ಕಲರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೀವು ಇದನ್ನು ಅದು ಎಮ್ಸೆಡ್ ಅಂತ ಬರುತ್ತಲ್ಲ, ಅದನ್ನು ಮಾಡಿಕೊಂಡು ಕಲರ್ಸ್ನ ಜಾಸ್ತಿ ಮಾಡ್ಕೋಬೋದು. ಸ್ವಲ್ಪ ಇದ್ದರೆ ಇದರಲ್ಲೇ ಒಂದು 4 ಶೇಡ್ ಥರ ಮಾಡಿಕೊಂಡು ಮಾಡ್ತೀನಿ. ಇದೊಂದು 2 ಶೇಡು ಮತ್ತು ಇನ್ನೊಂದು ಡಾರ್ಕ್ ಶೇಡ್ಸ್ ಬಂದು ರಂಗೋಲಿನ ಬಿಡಿಸ್ತೀನಿ. ರಂಗೋಲಿ ಬಿಡಿಸಾದ್ಮೇಲೆ ಯಾವ ಥರ ಬಂತು ಅಂತ ಆದಮೇಲೆ ಸಿಗ್ತೇನೆ ನಿಮಗೆ. ಇವಾಗ ಸ್ವಲ್ಪ ಬ್ಯುಸಿಯಾಗಿರ್ತೀನಿ. ಇಲ್ಲೇ ಎಲ್ಲ ರಂಗೋಲಿ ಎಲ್ಲ ಹಾಕೋದು ನಾನು ಯಾವಾಗಲೂ ನಾವು ಇಲ್ಲೇ ಹಾಕೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫೈನಲಿ ನನ್ನ ರಂಗೋಲಿ ಹಾಕಾಗಿದೆ. ಆಲ್ಮೋಸ್ಟ್ 1 ಅವರ್ ಆಯಿತು ಹಾಕೋಕ್ಕೆ. ತುಂಬ ಚಿಕ್ಕದು, ಬಟ್ ಕಲರ್ಸ್ ಎಲ್ಲ ಹಾಕೋದಿದೆಯಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು. ಬಟ್ ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ರಂಗೋಲಿ ಹಾಕಿದ್ಮೇಲೆ ಊಟ ಮಾಡಿ ಇವಾಗ ಮೆಹಂದಿ ಹಾಕ್ಕೊಂಡಿದ್ದೀನಿ. ಇವಾಗ ಸಂಕ್ರಾಂತಿ ಅಲ್ವಾ, ಹಾಗಾಗಿ ಕೈಟ್ ಮೆಹಂದಿನ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ. ಊಟ ಮಾಡಿ ಮೆಹಂದಿ ಹಾಕ್ಕೊಂಡು ಮಲಗಿದ್ವಿ. ಇವಾಗ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಬೆಳಿಗ್ಗೆ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು. 7:30ಗೆ ಇವಾಗ ದೇವಸ್ಥಾನ ಬಂದಿದ್ದೀವಿ. ಬನ್ನಿ, ಇವಾಗ ಬೆಳಿಗ್ಗೆ ಯಾವ ಥರ ನನ್ನ ರಂಗೋಲಿ ಕಾಣ್ತಾ ಇದೆ ಅಂತ ತೋರಿಸ್ತೀನಿ. ಹೇಗಿದೆ ನಮ್ಮ ಸಂಕ್ರಾಂತಿ ರಂಗೋಲಿ? ಬೆಳಿಗ್ಗೆ ಇವಾಗ ಡೈಲಿ ಈ ಥರ ಕಾಣ್ತಾ ಇತ್ತು. ಕಲರ್ ಕೂಡ ಶೇಡಿಂಗ್ಗಳೇ ಚೆನ್ನಾಗಿತ್ತು. ಮತ್ತು ನಮ್ಮ ಹುಡುಗಿ ಯಾವ ಥರ ಇದ್ದಾಳೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಮ್ಮ ರಂಗೋಲಿ ಹುಡುಗಿದ್ದು ಡ್ರೆಸ್ ಯಾವ ಥರ ಇದ್ದೇನೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಮನೇಲೂ ಕೂಡ ನೀವು ರಂಗೋಲಿ ಹಾಕಿದ್ರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಣ ಮರಿಬೇಡಿ. ಮತ್ತು ರಾತ್ರಿ ಮೆಹಂದಿ ಹಾಕ್ಕೊಂಡಿದ್ನಲ್ಲ, ಇವಾಗ ವಾಶ್ ಮಾಡಿದ್ದೀನಿ. ನಾನು ಓವರ್ ನೈಟ್ ಬಿಡ್ತೀನಿ, ಆವಾಗಲೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಇಲ್ಲಾಂದರೆ ಕಲರ್ ಕಮ್ಮಿ ಬರಲಿಲ್ಲ ಅಂದರೆ ನೈಟ್ ಬಿಟ್ಟಿಲ್ವಲ್ಲ ಹಾಗಾಗಿ ಅಂತ ಅನಿಸುತ್ತೆ. ಚೆನ್ನಾಗಿ ಬಂದಿದೆ ಅಲ್ವಾ. ಸ್ನಾನಕ್ಕೆ ಹೋಗಿ ಬಂದ್ವಿ. ಈಗ ಅಡುಗೆ ಎಲ್ಲ ಮಾಡಬೇಕು ದೇವರಿಗೆ ಪ್ರಸಾದಕ್ಕೆಲ್ಲ. ಬನ್ನಿ, ಏನೇನು ಮಾಡ್ತೀನಿ ಅಂತೆಲ್ಲ ಅಲ್ಲೋಗಿ ತಿಳಿಸ್ತೀನಿ. ಅಮ್ಮ ಸ್ವಲ್ಪ ಅದು ಕಿಚನಿಗೆ ಸ್ವಲ್ಪ ನೆಲ ಒರೆಸ್ಕೊಡ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಇವತ್ತು ನಾನೇ ಅಡುಗೆ ಮಾಡ್ತೀನಿ. ಬನ್ನಿ. ಸ್ವೀಟ್ ಪೊಂಗಲ್ಗೆ ಅಕ್ಕಿ ಮತ್ತು ಹೆಸರುಬೇಳೆ ಮತ್ತು ಅವರೆಕಾಳನ್ನ ಇಡ್ತಾಯಿದ್ದೀನಿ. ಅವರೆಕಾಳಿನ ಸೀಸನ್ ಅಲ್ವಾ, ಹಾಗಾಗಿ ಸ್ವೀಟ್ ಪೊಂಗಲಿಗೆ ಅವರೆಕಾಳನ್ನ ಹಾಕಿ ಒಂದು 2 ವಿಷಲು ಕೂಗಿಸ್ಕೊತೀನಿ. ಮತ್ತು ಅಮ್ಮ ಫಸ್ಟೇ ಗೆಣಸನ್ನ ಬೇಯಿಸಿಟ್ಟಿದ್ದಾರೆ. ನನಗಂತೂ ಗೆಣಸು ಅಂದರೆ ತುಂಬ ಇಷ್ಟ. ನನಗೆ ಬೇಯಿಸಿರೋದಕ್ಕಿಂತ ಸುಟ್ಟಿರೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅಡುಗೆ ಮಾಡಬೇಕಾದ್ರೆ ತುಂಬ ಗಡಿಬಿಡಿ ಆಯಿತು. ನಾನು ಏನು ಮಾಡ್ತೀನಿ ಅಂತ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಖಾರ ಪೊಂಗಲ್ ಮಾಡಿದ್ದೆ, ಮತ್ತು ಸ್ವೀಟ್ ಪೊಂಗಲ್, ಮತ್ತು ಗೆಣಸು ಬೇಯಿಸಿದ್ವಿ, ಮತ್ತು ಕಡಲೆಬೇಳೆ ಮತ್ತು ಅಲಸಂದೆ ಕಾಳಿಂದು ವಡೆ ಮಾಡಿದ್ವಿ. ಇದೊಂದು ತುಂಬ ಚೆಂದಾಗಿ ಬಂದಿತ್ತು, ಟೇಸ್ಟಿಯಾಗಿ. ಆಗ ಅಲಸಂದೆ ಕಾಳು ಅಂತ ಗೊತ್ತೇ ಆಗಲಿಲ್ಲ. ಮತ್ತು ಸ್ವೀಟ್ ಪೊಂಗಲ್ಲು ಕೂಡ ಚೆನ್ನಾಗಿ ಬಂದಿತ್ತು. ಖಾರ ಪೊಂಗಲ್ ಸ್ವಲ್ಪ ಖಾರ ಜಾಸ್ತಿ ಆಗಿದ್ದು ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು. ಅಷ್ಟೇ ನಾನೇ ಮಾಡಿದ್ದು. ನನಗೆ ಒಪಿನಿಯನ್ ಏನಿದೆ ಅಂತ ಹೇಳ್ಕೊಬೇಕಲ್ವ, ನಾನು ಮಾಡಿದರೂ ಕೂಡ. ಮತ್ತು ವಡೆ ಒಂದು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಈ ರೆಸಿಪಿನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಹಾಯ್, ನಾನು ಇವಾಗ ರೆಡಿ ಆಗಿದ್ದೀನಿ. ಯಾವ ಥರ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಫುಲ್ ಇದು ಅಮ್ಮನ ಸ್ಯಾರಿ. ಇದು ಹೊಸ ಸ್ಯಾರಿ, ಹುಬ್ಳಿಗೆ ಹೋದಾಗ ತಂದಿದ್ರು ಅದನ್ನೇ ಹಾಕ್ಕೊಂಡಿದ್ದೀನಿ. ನಿನ್ನೆ ಅವರು ಬ್ಲೌಸ್ ಕೊಟ್ಟರು, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಇವತ್ತು ನಾವು ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾರೆ ಪಪ್ಪ. ಬನ್ನಿ ತೋರಿಸ್ತೀನಿ ಏನು ಅಂತ. ಇವತ್ತು ಪಪ್ಪ TV ತೊಗೊಂಬಂದಿದ್ದಾರೆ ಹೊಸದು, ಸಂಕ್ರಾಂತಿ ಗಿಫ್ಟಾಗಿ. ನಮಗೆ ಗೊತ್ತೇ ಇರಲಿಲ್ಲ ತರ್ತಾರೆ ಅಂತ. ಫುಲ್ ಸರ್ಪ್ರೈಸಿಂಗ್ ಆಗಿಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಹೋಗಿದ್ರು. ಚಿಕ್ಕಮಂಗ್ಳೂರಿಗೆ ಸುಮ್ಮನೆ ಕೆಲಸ ಇದೆ ಅಂತ ಹೋಗಿದ್ರು, ಆವಾಗ ತಂದಿದ್ದಾರೆ. ತುಂಬ ಚೆನ್ನಾಗಿದೆ TV ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಓಪನ್ ಮಾಡಿಲ್ಲ. ಅವರೇ ಬಂದು ಫಿಕ್ಸ್ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ನಾಳೆ ಬರ್ತಾರಂತೆ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಹಾಗಾಗಿ ಸ್ಟಾಫ್ಸ್ ಎಲ್ಲ ಹಬ್ಬ ಮಾಡೋಕ್ಕೆ ಹೋಗಿರ್ತಾರೆ. ಹಾಗಾಗಿ TV ಇದು ಬಂದುಬಿಟ್ಟು ಹೈಯರ್ ಕಂಪ್ನಿದು. ಡೀಟೇಲಾಗಿ ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. 43 ಇಂಚಸ್ಸಿಂದಿದು. ಮತ್ತು ಇನ್ನೊಂದು ಬಂದುಬಿಟ್ಟು ನೋಡಿ, ಮತ್ತೆ ಪಿಜನ್ ಮಿಕ್ಸರ್ ಗ್ರೈಂಡರ್ ಕೂಡ ತಂದಿದ್ದಾರೆ. ತುಂಬ ಹಳೇದಾಗಿತ್ತು, ಚೆನ್ನಾಗಿತ್ತು ಕಂಡೀಷನಲ್ಲಿ, ಬಟ್ ಹಳೇದಾಗಿತ್ತು, ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅಂತ ಒಂದು ಮಿಕ್ಸರ್ ಗ್ರೈಂಡರ್ ತಂದಿದ್ದಾರೆ. ಇದನ್ನು ಪೂಜೆ ಮಾಡಬೇಕು ಫಸ್ಟ್. ಮತ್ತು ಇವಾಗ TV ಇನ್ಸ್ಟಾಲೇಷನ್ ಕೂಡ ಆಗಿದೆ. ಅವರು 24 ಅವರ್ಸ್ ಒಳಗೆ ಬರ್ತೀವಿ ಅಂತ ಹೇಳಿದರು. ಬಟ್ ಚಿಕ್ಕಮಂಗ್ಳೂರಿಂದ ನಮ್ಮೂರು ಸ್ವಲ್ಪ ದೂರ ಅಂತ ಒಂದು 3 to 4 ಡೇಸೇ ತಗೊಂಡ್ರು.
ನಮಗೂ ತುಂಬ ಕಾಯಿಸ್ಬಿಟ್ರು ಫಸ್ಟು. ಆಮೇಲೆ ನಾವು ಇಲ್ಲ ಬರಲೇಬೇಕು ಅಂತ ಹೇಳಿದ್ವಿ. ಆಮೇಲೆ ಹೆಂಗೋ ಬಂದರು ಅವರು. ಸ್ವಲ್ಪ ದೂರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಮಾಡಿದರು, ಆದರೂ ಪರವಾಗಿಲ್ಲ, ಸರ್ವಿಸ್ ಎಲ್ಲ ಚೆನ್ನಾಗಿತ್ತು. ನಾವು ತಂದಿರೋ ಟಿ ವಿ ಬಂದುಬಿಟ್ಟು ಹೈಯರಿಂದು 43 ಇಂಚಸ್ಸಿಂದು. ಮತ್ತು ಈ ಶೋಕೇಶ್ನ ನಾವು 9 ಮಂತ್ಸ್ ಆಗಿದೆ ತಂದು. ನಾವು 43, 45 ತನಕ ತರಬೇಕು ಅಂತಲೇ ನಾವು ಈ ಒಂದು ಲೆಂತಲ್ಲಿ ತೊಗೊಬಂದಿದ್ವಿ. ನಾನು ಹಳೆ ಟಿ ವಿ ಇದ್ದಾಗ ನಮಗೆಲ್ಲ ಎಷ್ಟು ಸ್ಪೇಸೇ ಇರಲಿಲ್ಲ, ಇವಾಗ ತುಂಬ ಸ್ಪೇಸ್ ಸಿಕ್ಕಿದೆ. ಮತ್ತು ಟಿ ವಿ ಶೋಕೇಸ್ನ ಸ್ವಲ್ಪ ಡೆಕೋರೇಟ್ ಮಾಡಬೇಕು. ನಾನು ಹಳೆ ಟಿ ವಿ ಇದ್ದಿದ್ದರಿಂದ ಅದೇನು ಮಾಡಿದ್ರು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಆನ್ಲೈನಿಂದ ಸ್ವಲ್ಪ ಏನಾದರೂ ಬುಕ್ ಮಾಡಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಟಿ ವಿ ನಾನು ಫಸ್ಟ್ ಬಂದ ಕೂಡಲೇ ಗಣಪತಿ ಹಾಡನ್ನ ಹಾಕಿದೆ. ಮತ್ತು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ಡಿಫೈನಾಗಿ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಂದು ವ್ಲಾಗ್ ನೋಡ್ತಾ ಇದ್ದೆ, ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಇದು ಅಕ್ಕಂದು ಬರ್ತ್ಡೇ ವ್ಲಾಗು, ಇದರಲ್ಲಿ ಚೆರಿ ಆಟಾಡೋದೆಲ್ಲ ನೋಡ್ತಾ ಇದ್ದೆ. ಇದೆಯಲ್ಲ ಆ ಟಿ ವಿ ಒಂದು 20 ಇಯರ್ಸ್ ಹಳೆಯದು, ಫಿಲಿಪ್ಸ್ ಕಂಪ್ನಿದು. ತುಂಬ ಚೆನ್ನಾಗಿ ವರ್ತ್ ಅಂತಲೇ ಹೇಳ್ಬೋದು. ಎಷ್ಟು ವರ್ಷ ನೋಡಿದ್ದೀವಿ. ಮತ್ತು ಅದು ಫಸ್ಟ್ ಬೈರ್ಕೊಂಡಲ್ಲಿತ್ತು, ಆಮೇಲೆ ನಾವು ತಂದು ನಾವು ಸ್ವಲ್ಪ ಹೊತ್ತು ಯೂಸ್ ಮಾಡಿ ಇವಾಗ ಅದನ್ನು ಚೇಂಜ್ ಮಾಡೋ ಟೈಮ್ ಬಂದಿದೆ. ಆದರೂ ಸ್ವಲ್ಪ ಹಳೆ ಟಿ ವಿ ತೆಗಿಬೇಕಾದ್ರೆ ನನಗೂ ಸ್ವಲ್ಪ ಎಮೋಷ್ನಲ್ ಆದೆ. ಮತ್ತು ಅಮ್ಮ ಅವರು ಕೂಡ ಈ ಸಂಕ್ರಾಂತಿ ಹಬ್ಬದ ದಿವಸನೇ ಒಂದು ಮೈಕ್ರೋ ಓವನ್ ತಗೊಬಂದಿದ್ರು. ಅದರಲ್ಲಿ ಅಭಿಯಣ್ಣ ಓಟ್ಸ್ ಬಿಸ್ಕೆಟ್ನ ಇಲ್ಲಿ ಕುಕ್ ಮಾಡ್ತಾ ಇದ್ದಾನೆ, ಅದರದ್ದು ವೀಡಿಯೋನ ಕಳಿಸಿದ್ರು. ಸಖತ್ ಟೇಸ್ಟಿಯಾಗಿ ಬಂದಿತ್ತಂತೆ. ನಾನು ಹುಬ್ಳಿಗೆ ಹೋದಾಗ ಮಾಡಿಸ್ಕೊಂಡು ತಿಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು, ಆಮೇಲೆ ಕ್ರಿಸ್ಪಿನೆಸ್ಸು ಎಲ್ಲ ಸಖತ್ತಾಗಿತ್ತಂತೆ. ಮತ್ತು ಅದಕ್ಕೆ ಶುಗರ್ ಹಾಕಿಲ್ಲ ಅಭಿಯಣ್ಣ, ಬೆಲ್ಲ ಹಾಕಿ ಓಟ್ಸಲ್ಲಿ ಮಾಡಿರೋದಂಥದ್ದು. ತುಂಬ ಹೆಲ್ತಿ ಅಂತಲೇ ಹೇಳ್ಬೋದು ಈ ಬಿಸ್ಕೆಟ್. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ, ನಮ್ಮ ಟಿ ವಿ ಚೆನ್ನಾಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಓಕೆ, ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್. ಸಂಕ್ರಾಂತಿಗೆ ತುಂಬ ಚೆನ್ನಾಗಿತ್ತು. ಈ ವರ್ಷ ಒಳ್ಳೆ ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ಮೊದಲೇ ಟಿ ವಿ ತೊಗೊಂಡು ಬಂದ್ವಿ, ಮತ್ತು ಹೊಸ ಮಿಕ್ಸರ್ ತೊಗೊಂಡ್ಬಂದ್ವಿ. ಐ ಆಮ್ ಸೋ ಹ್ಯಾಪಿ. ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.